ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ 2 ಅಂದರೆ F2ರ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಪೇಪರ್ ಕೂಡ ಬಂದರೂ ಕೂಡ ಬರ್ಬೋದು, ಬಟ್ ಪ್ರಶ್ನೆಗಳು ತುಂಬಾ ಚೆನ್ನಾಗಿದ್ದಾವೆ. ಇದು ನಾನು ಹಾಕ್ತಕ್ಕಂಥ 2ನೇ ಸೆಟ್ನ ಕ್ವಶನ್ ಪೇಪರ್. ಇದಕ್ಕಿಂತ ಮುಂಚೆ ನಾನೊಂದು ಕ್ವಶನ್ ಪೇಪರ್ ಹಾಕಿದ್ದೆ. ಇನ್ನೂ ಒಂದು ಕ್ವಶನ್ ಪೇಪರ್ ಬರ್ತದೆ. ಪ್ರತಿ ವಿಷಯದಲ್ಲಿ ನಿಮಗೆ 2 ರಿಂದ 3 ಪ್ರಶ್ನೆ ಪತ್ರಿಕೆಗಳನ್ನ ಕೊಡ್ತೀವಿ. ಚೆನ್ನಾಗಿ ಅಭ್ಯಾಸ ಮಾಡಿ. ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಸೊ ಫಸ್ಟ್ ಮೇನ್ ಬಹು ಆಯ್ಕೆ ಪ್ರಶ್ನೆಗಳು 3 ಇದ್ದಾವೆ. ಸರಿಯಾದ ಉತ್ತರವನ್ನು ಆರಿಸಿ ಬರಲಿಕ್ಕೆ 1 ಅಂಕ. ವರ್ಷ ಪದದ ತದ್ಭವ ರೂಪ ಕೇಳಿದರೆ ಆಪ್ಷನ್ ಎ ವರುಷ, ಬಿ ವರುಷ, ಸಿ ಪರುಷ, ಡಿ ವರುಷ. ಸರಿಯಾದ ಉತ್ತರ ಆಪ್ಷನ್ ಎ ವರ್ಷ. ಇದರ ತದ್ಭವ ರೂಪ ವರುಷ. ಪ್ರಶ್ನೆ 2, ಕೆಳಗಿನವುಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದವಿದು. ಎ ನಿನ್ನಾನ್ಮ, ಬಿ ಚಕ್ರಾಧಿಪತಿ, ಸಿ ಪ್ರತಿಯೊಡನೆ, ಡಿ ಇಂದಳುತ. ಸೊ ಸವರ್ಣ ದೀರ್ಘ ಸಂಧಿ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಚಕ್ರಾಧಿಪತಿ. ಪ್ರಶ್ನೆ 3, ಸಪ್ತಮಿ ವಿಭಕ್ತಿಯ ಕಾರಕಾರ್ಥ. ಎ ಸಂಪ್ರದಾನ, ಬಿ ಅಪಾದಾನ, ಸಿ ಸಂಬಂಧ, ಡಿ ಅಧಿಕರಣ. ಸರಿಯಾದ ಉತ್ತರ ಆಪ್ಷನ್ ಡಿ ಅಧಿಕರಣ ಅಂತ ಬರ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಿಮಗೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಅದು ಭತ್ತ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ ಅಂತ ಇತ್ತು. ನೆಕ್ಸ್ಟ್ ಒನ್, ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು. ಉತ್ತರ, ಜಪದ ಫಲ ನಮಗೆ ಸಿಗಬೇಕಾದರೆ ಕಪಟತನದಲ್ಲಿರುವ ಜನರನ್ನು ಕಾಡುವುದನ್ನು ಬಿಡಬೇಕು. ಯುವಕನ ತಂದೆಗೆ ಏನನ್ನು ತೆಗೆದುಕೊಳ್ಳಲು ಇಷ್ಟವಿರಲಿಲ್ಲ. ಉತ್ತರ, ಯುವಕನ ತಂದೆಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲು ಇಷ್ಟವಿರಲಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಎಲ್ಲ ವಿಡಿಯೋಗಳ ಲಿಂಕನ್ನು ಹಾಕಿರ್ತೀನಿ. ಆಲ್ರೆಡಿ ಪಾಠದ ಪ್ರಶ್ನೋತ್ತರಗಳು ಸಹಿತ ಇದ್ದಾವೆ. ಅಲ್ಲಿ ನೀವು ಆರಾಮಾಗಿ ಏನು ಮಾಡ್ಬೋದಪ್ಪ ಅಂದರೆ ನೋಡ್ಬೋದು. 2 ಅಂಕದ ಪ್ರಶ್ನೆಗಳು 2 ಇದ್ದಾವೆ. 3-4 ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. ರಾಜನು ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು. ಉತ್ತರ, ಯಶೋಧರೆಯು ರಾಜನನ್ನ ಕುರಿತು ಈ ಹಿಂದೆ ಗಾರ್ಗಿಯು ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಅರಣ್ಯಕ್ಕೆ ತೆರಳಿದಳು ಎನ್ನುವುದನ್ನು ಕೇಳಿರುವೆನು. ನಾನು ಸಹ ಅಂತೆಯೇ ಸನ್ಯಾಸವನ್ನು ಸ್ವೀಕರಿಸಿ ನನ್ನ ಪತಿಯ ಬಳಿಗೆ ಹೋಗುವೆನು. ಅವನೊಡನೆ ಸನ್ಯಾಸಿಯಂತೆ ಜೀವನವನ್ನು ನಡೆಸುವೆನು ಎಂದು ಹೇಳುತ್ತಾಳೆ. ಆಗ ರಾಜನು, ನಿನ್ನ ಪತಿಯು ತೊರೆದು ಹೋದ ಕಳೆದು 10 ವರ್ಷಗಳಿಂದಲೂ ನೀನು ಸನ್ಯಾಸಿಯಂತೆಯೇ ಇರುವೆಯಲ್ಲ ಎಂದು ಹೇಳುತ್ತಾನೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ಸುರತಿ ಮತ್ತು ಸುತನ ಬಗೆಗೆ ಕವಿ ಏನೆಂದು ಹೇಳಿದ್ದಾನೆ. ಶ್ರುತಿ ಮಾರ್ಗವನ್ನು ಬಿಡದಾತನು ಸುರತಿ, ತಂದೆ ತಾಯಿಗಳಿಗೆ ಸದ್ಗತಿಯನ್ನು ಬಿಡುವವನು ಸುತನು ಎಂದು ಪುಲಿಗರಿಯ ಸೋಮನಾಥನು ಹೇಳುತ್ತಾನೆ. ಕವಿ ಲೇಖಕರ ಪರಿಚಯ ಬರೀಬೇಕು. ಶ್ರೀಮತಿ ನೇಮಿಚಂದ್ರ ಇದೆ. ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನ ಬರೆದು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 2 ಅಂಕಗಳನ್ನು ಕೊಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಇತ್ತು. ಎಸ್, ಉತ್ತರ ಶ್ರೀಮತಿ ನೇಮಿಚಂದ್ರ ಅವರು ಕ್ರಿಸ್ತಶಕ 1959 ಚಿತ್ರದುರ್ಗದಲ್ಲಿ ಜನಿಸಿದರು. ಇವರು ಬದುಕು ಬದಲಿಸಬಹುದು ಎನ್ನುವ ಅಂಕನ ಬರಹವನ್ನು, ಪೇರುವಿನ ಕಣಿವೆಯಲ್ಲಿ ಒಂದು ಕನಸಿನ ಪಯಣ ಎನ್ನುವ ಪ್ರವಾಸ ಕಥನಗಳನ್ನು, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಎನ್ನುವ ಕಥಾ ಸಂಕಲನಗಳನ್ನು, ಯಾದ್ ವಶೇಮ್ ಎನ್ನುವ ಕಾದಂಬರಿಯನ್ನು ರಚಿಸಿದ್ದಾರೆ. ಇವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ. ಇವರಿಗೆ ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಲಭಿಸಿದ್ದಾವೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ. ಇನ್ನು ಗಾದೆ ಮಾತುಗಳು 2 ಇದ್ದಾವೆ. ಒಂದು ಮನಸ್ಸಿದ್ದರೆ ಮಾರ್ಗ, ಇನ್ನೊಂದು ತಾಳಿದವನು ಬಾಳೆಯನು. ಅದನ್ನು ಉದಾಹರಣೆಯೊಂದಿಗೆ ಸೊ ಗಾದೆ ಮಹತ್ವವನ್ನು ನೀವೇನು ಮಾಡಬೇಕು ಬರಿಬೇಕು. ಮನಸ್ಸಿದ್ದರೆ ಮಾರ್ಗ ಅಂದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಪೂರ್ಣತೆ ಇತ್ತಂತಂದರೆ ಸೊ ಖಂಡಿತವಾಗಿ ನಮಗೇನಾಗ್ತದೆ, ಕೆಲಸದಲ್ಲಿ ನಾವು ಸಾಧಕರಾಗ್ತೀವಿ ಅಂತಕ್ಕಂಥದ್ದನ್ನು ಬರೀಬೇಕು. ತಾಳಿದವನು ಬಾಳ್ಮೆ ಅಂದರೆ ಜೀವನದಲ್ಲಿ ತಾಳ್ಮೆ ಇರಲೇಬೇಕು ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕು, ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಜೀವನವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಬರೆದ್ರೆ ಸೊ ನಿಮಗೆ 2ಕ್ಕೆ 2 ಅಂಕ ಕೊಡ್ತಾರೆ. ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ. ಎಸ್, ಒಂದು ಸಂದರ್ಭ ಇದೆ 2 ಅಂಕಕ್ಕೆ. ಅಮ್ಮಾಜಿ ನಿನಗೆ ಭಯಬೇಡಮ್ಮ, ನಾ ಬರಳಿ ಬಹೇನಮ್ಮ ಅಂತ ಇದೆ. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಯಶೋಧರೆಯು ತನ್ನ ಮಗನಾದ ರಾಹುಲನನ್ನು ತಂದೆಯ ಬಳಿಗೆ ಕಳುಹಿಸಲು ಭಯಗೊಂಡಿದ್ದ ಸಂದರ್ಭದಲ್ಲಿ ರಾಹುಲ ಈ ಮಾತನ್ನು ತನ್ನ ತಾಯಿಗೆ ಹೇಳ್ತಾನೆ. ಸ್ವಾರಸ್ಯ, ಯಶೋಧರೆಯು ತನ್ನನ್ನು ಬಿಟ್ಟು ತಂದೆಯ ಬಳಿಗೆ ಹೋದ ಮಗನು ಮತ್ತೆ ಹಿಂದಕ್ಕೆ ಬರುವನೋ ಇಲ್ಲವೋ ಎನ್ನುವ ಸಂದೇಹದಿಂದ ದುಃಖಗೊಂಡಿದ್ದಾಗ
ರಾಹುಲನು ಅವಳನ್ನು ಸಂತೈಸಿ ಮತ್ತೆ ಹಿಂದಿರುಗೆನು ಎನ್ನುವ ಭರವಸೆಯನ್ನು ನೀಡೋದು ಈ ಮಾತಿನ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಪದ್ಯವನ್ನು ಪೂರ್ಣವಾಗಿ ಬರೀಬೇಕು. 2 ಅಂಕ ಇದೆ. ಪ್ರತಿ ಸಾಲಿಗೂ ಕೂಡ ನಿಮಗೆ ಅರ್ಧ ಅಂಕ ಕೊಡ್ತಾರೆ. ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ ಅಂತ ಬರೆದ್ರೆ 2 ಮಾರ್ಕರ್ ಇದೆ. ನೆಕ್ಸ್ಟ್ ಪದ್ಯದ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀಬೇಕು. 2 ಅಂಕದ ಪ್ರಶ್ನೆ. ಪದ್ಯದ ಸಾಲುಗಳೇನಿತ್ತು ನೋಡಿ. ಅತಿ ಗಂಭೀರನು ಧಾರ ಧೀರನು ಸಂಪನ್ನ ಸತ್ಯಾತ್ಮನು ಜಿತ ನಾನಾ ಲಿಪಿ ಭಾಷೆಗಳು ಪರಿಚಿತಂ ಲಂಚಕ್ಕೆ ಕೈ ನೀಡದಂ ವ್ರತ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಗಳಂ ಬಲ್ಲವಂ ಪತಿ ಕಾರ್ಯಂ ವರಮಂತ್ರಿಯೈ ಹರಹರ ಶ್ರೀಚನ ಸೋಮೇಶ್ವರ ಅಂತಕ್ಕಂಥದ್ದು ಇತ್ತು. ಓಕೆನಾ. ಸೊ ಫಸ್ಟ್ ಆಯ್ಕೆ ಬರೀತೀರಿ. ಈ ಪದ್ಯ ಭಾಗವನ್ನು ಶ್ರೀ ಪುಲಿಗೆರೆ ಸೋಮನಾಥ ಅವರು ರಚಿಸಿರುವ ಸೋಮೇಶ್ವರ ಶತಕ ಅಂತಕ್ಕಂಥ ಒಂದು ಪದ್ಯಪಾಠದಿಂದ ಆರಿಸಿದ್ದೀವಿ. ಓಕೆ. ಸೊ ಕವಿ ಪುಲಿಗೆರೆ ಸೋಮನಾಥ ಶ್ರೇಷ್ಠ ಮಂತ್ರಿಯ ಲಕ್ಷಣಗಳನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ. ಏನಿದೆ ಅಂತಂದರೆ, ಬಹಳ ಗಂಭೀರನಾದವನು, ದಾನಶೀಲನಾದವನು, ಧೈರ್ಯಶೀಲಿಯಾದವನು, ಗುಣಶಾಲಿಯಾದವನು, ಸತ್ಯಸಂಧನಾದವನು, ಅನೇಕ ಲಿಪಿಗಳನ್ನು ಭಾಷೆಗಳನ್ನು ಪರಿಚಯ ಮಾಡಿಕೊಂಡಿರುವವನು, ಲಂಚಕ್ಕೆ ಆಸೆ ಪಡೆದವನು, ನೇಮಿಷ್ಠನು, ಒಳ್ಳೆಯ ಧರ್ಮಿಷ್ಠ, ವಿಚಾರಶಾಲಿ, ಚತುರೋಪಾಯಗಳನ್ನು ಬಲ್ಲವನು, ಸ್ವಾಮಿ ಕಾರ್ಯದಲ್ಲಿ ಆಸಕ್ತಿಯುಳ್ಳವನು, ಶ್ರೇಷ್ಠವಾದ ಮಂತ್ರಿ ಎಂದು ಪುಲಿಗೆರೆ ಸೋಮನಾಥ ಕವಿ ಹೇಳ್ತಾನೆ. ಶ್ರೇಷ್ಠ ಮಂತ್ರಿಯಾದವನು ಅತಿ ಗಂಭೀರ ಸ್ವಭಾವದವನು ಆಗಿರಬೇಕು ಹಾಗೂ ಉದಾರ ಗುಣವುಳ್ಳವನು ಆಗಿರಬೇಕು ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಕರವಾಗಿ ಅಭಿವ್ಯಕ್ತಪಡಿಸಲಾಗಿದೆ ಅಂತ ನೀವು ಬರೆದ್ರೆ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇಷ್ಟು ಈ ಒಂದು ಕ್ವಶನ್ ಪೇಪರಲ್ಲಿತ್ತು. ತುಂಬ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಅಂತ ಅನಿಸಿತು, ಅದಕ್ಕಾಗಿ ನಾನು ಇದನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ವಿಶೇಷವಾಗಿ ಗಾದೆ ಮಾತನ್ನು ಬರೆಯೋದಿದೆಯಲ್ಲ, ಅದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ರೂಢಿಸ್ಕೊಳ್ಳಿ. ಸೊ ಫಸ್ಟ್ ಬರೆಯುವಾದ್ನಾಗ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಸೊ ಗಾದೆಗಳು ಅರ್ಥದಲ್ಲಿ ಚಿಕ್ಕದಾದರೂ ಗಾತ್ರದಲ್ಲಿ ಚಿಕ್ಕದಾದರೂ ಅರ್ಥವು ವಿಶಾಲವಾಗಿದೆ. ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಸೊ ಇದು ಒಂದು ಅಂತಕ್ಕದ್ದನ್ನು ಫಸ್ಟ್ ನೀವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಬರಿಬೇಕು. ಆಮೇಲೆ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ಜೀವನದ ಉದಾಹರಣೆಯನ್ನು ತೆಗೆದುಕೊಂಡು ಬರೀರಿ ಅಂತಂದಿದ್ದೀನಿ. ಸೊ ಅದನ್ನು ನೀವು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಹಳಷ್ಟು ವಿಡಿಯೋಗಳ ಲಿಂಕನ್ನು ನಿಮಗೆ ಕೊಟ್ಟಿದ್ದೀವಿ. 2-3 ಕ್ವಶನ್ ಪೇಪರ್ಸ್ಗಳು ಬರ್ತವೆ. ಸೊ ಖಂಡಿತವಾಗಿ ಅವುಗಳು ಬಂದರೆ ಸೊ ನಿಮಗೆ ಎಕ್ಸಾಮಲ್ಲಿ ಪ್ರಿಪೇರ್ ಆಗ್ತೀರಿ. ನಿಮಗೆಲ್ಲರೂ ಕೂಡ ಒಳ್ಳೆಯ ಒಂದು ಅಂಕಗಳು ಸಿಗ್ತವೆ ಅಂತ ಹೇಳ್ತಾ, ಇನ್ನೂ ನೀವು ಪ್ರಿಪೇರ್ ಮಾಡದೇ ಇದ್ದರೆ ನಾವು ಪಾಠದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀವಿ. ಓಕೆ. ಪ್ರತಿ ವಿಷಯದಲ್ಲಿ ಪಾಠದ ಪ್ರಶ್ನೋತ್ತರಗಳು ಬರ್ತಾ ಇದ್ದಾವೆ. ಅವೆಲ್ಲವುಗಳನ್ನು ನೋಡಿದರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಓಕೆ. ಸೊ ಏನಾದರೂ ಡೌಟ್ ಅನಿಸಿದರೆ ಕಮೆಂಟನ್ನು ಮಾಡ್ಬೋದು. ನಮ್ಮ ವಾಟ್ಸಪ್ ಚಾನಲ್ಗಳು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ಗಳಿದ್ದಾವೆ. ಸೊ ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ಅಲ್ಲಿ ಬಂದು ನೀವು ಜಾಯ್ನ್ ಆಗಿದ್ದರೆ ಖಂಡಿತವಾಗಿ ನಿಮಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳು ಅಪ್ಡೇಟ್ಗಳನ್ನು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಗುಡ್ ಲಕ್.